ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 60. ಆದಿತ್ಯ ಹೊರಗೆ ಹೋದ ನಂತರ ಸವಿತಾ ಅವನನ್ನು ನೋಡಿ ಸಂಕಟಪಟ್ಟರು. ತಾನೇ ಇವರಿಬ್ಬರ ಮಧ್ಯೆ ಜಗಳ ಬರುವಂತೆ ಮಾಡಿದೇನೋ ಎನಿಸಿಬಿಟ್ಟಿತು ಅವರಿಗೆ. ಆದರೆ ಆದಿತ್ಯನ ಸಿಟ್ಟಿನ ಬಗ್ಗೆ ಗೊತ್ತಿದ್ದರಿಂದ ಸದ್ಯಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಎಂದು ಸುಮ್ಮನಾದರು. ಆದಿತ್ಯನಿಗೂ ಕೂಡ ಮಾತು ಬೆಳೆಸುವ ಆಸಕ್ತಿ ಇರಲಿಲ್ಲ. ತನ್ನ ಕೋಪದಿಂದ ಮತ್ತೆ ಅವಳಿಗೆ ನೋವು ಮಾಡಿದರೆ ಎನ್ನುವ ಭಯದಿಂದ ಆದಷ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅಲ್ಲಿಂದ ಹೊರನಡೆದಿದ್ದ. ರಾತ್ರಿ ತುಂಬಾ ತಡವಾಗಿತ್ತು. ಮನೆಯ ಗಡಿಯಾರದ ಸೂಜಿಗಳು 10 ದಾಟಿ ಮುಂದೆ ಸಾಗುತ್ತಿದ್ದವು. ಹೊರಗೆ ಮೌನ, ಮನೆಯೊಳಗೆ ಅದಕ್ಕಿಂತಲೂ ಹೆಚ್ಚು ಮೌನ. ಅವನಿ ತನ್ನ ರೂಮಿನೊಳಗೆ ಹಾಸಿಗೆಯ ಅಂಚಿನಲ್ಲಿ ಕುಳಿತಿದ್ದಳು. ಕಣ್ಣು ಊದಿಕೊಂಡಿತ್ತು. ಅತ್ತು ಅತ್ತು ಈಗ ಕಣ್ಣೀರು ಕೂಡ ಒಣಗಿತ್ತು. ಮನಸ್ಸು ಮಾತ್ರ ಇನ್ನೂ ಗೊಂದಲದಲ್ಲೇ ಇತ್ತು. ಅಷ್ಟರಲ್ಲಿ ಬಾಗಿಲ ಬಳಿ ಸವಿತಾ ಅವರ ಹೆಜ್ಜೆಗಳ ಸದ್ದು ಕೇಳಿಸಿತು. ಅವರು ಮೆಲ್ಲನೆ ಬಾಗಿಲು ತಟ್ಟಿದರು. ಅವನಿ, ಬನ್ನಿ ಅತ್ತೆ ಎಂದು ಅವನಿ ನಿಧಾನವಾಗಿ ಹೇಳಿದಳು. ಸವಿತಾ ಅವಳ ಹತ್ತಿರ ಬಂದು ಕುಳಿತು, ನೋಡು ಅವನಿ, ಎಲ್ಲ ಸರಿಯಾಗೋಕೆ ಸ್ವಲ್ಪ ಸಮಯ ಬೇಕು. ನಿಜ ಹೇಳಬೇಕಂದ್ರೆ ನಾನೇ ಇವತ್ತು ಸಂಜೆ ಆ ವಿಷಯವನ್ನು ಎತ್ತಬಾರ್ದಿತ್ತು ಅಂತ ಅನಿಸ್ತಿದೆ. ನನ್ನಿಂದನೇ ನಿಮ್ಮಿಬ್ಬರ ನಡುವೆ ಇಷ್ಟೊಂದು ಜಗಳ ಆಯಿತು ಅಂತ ನನಗೂ ಸಂಕಟ ಆಗ್ತಿದೆ, ಕ್ಷಮಿಸು. ಸವಿತಾ ಬಹಳ ಪಶ್ಚಾತ್ತಾಪದಿಂದ ಹೇಳಿದರು. ಅವನಿ ತಕ್ಷಣ, ಅಯ್ಯೋ ಅತ್ತೆ, ಹಾಗೆಲ್ಲ ಹೇಳಬೇಡಿ, ತಪ್ಪಿರೋದು ನನ್ನಲ್ಲೇ. ಆದಿತ್ಯ ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು. ಆದರೂ ನಾನು ಅವ್ರಿಗೆ ಸುಳ್ಳು ಹೇಳಿ ಅಲ್ಲಿಗೆ ಹೋಗಬಾರ್ದಿತ್ತು. ವಿಷಯ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅತ್ತೆ ಎಂದು ಮತ್ತೆ ಬಿಕ್ಕಳಿಸಿದಳು. ಅವನಿಗೆ ನಿನ್ನ ಮೇಲೆ ಕಾಳಜಿ ಜಾಸ್ತಿ ಅವನಿ, ಅದಕ್ಕೆ ಸಿಟ್ಟು ಕೂಡ ಅಷ್ಟೇ ಬರುತ್ತೆ. ಅವನು ಹೊರಗಿನವರಿಂದ ನಿಂಗೆ ಅಥವಾ ಈ ಮನೆಗೆ ತೊಂದರೆ ಆಗಬಾರ್ದು ಅಂತ ಯೋಚಿಸ್ತಾನೆ ಹೊರತು ನಿನ್ನನ್ನು ನೋಯಿಸ್ಬೇಕು ಅಂತ ಅಲ್ಲ. ಸ್ವಲ್ಪ ಸಮಯ ಕೊಡು, ಅವನೇ ಸರಿ ಹೋಗ್ತಾನೆ. ಬಾ, ಮೊದಲು ಊಟ ಮಾಡು ಎಂದು ಸವಿತಾ ಒತ್ತಾಯಿಸಿದರು. ಇಲ್ಲ ಅತ್ತೆ, ಅವ್ರು ಬರಲಿ, ಅವ್ರು ಬಂದಮೇಲೆ ಒಟ್ಟಿಗೆ ಮಾಡೋಣ ಎಂದಳು ಅವನಿ. ಅರ್ಧ ಗಂಟೆಯ ನಂತರ ಆದಿತ್ಯ ಮನೆಗೆ ಬಂದ. ಅವನ ಮುಖದಲ್ಲಿ ಇನ್ನೂ ಆ ಸಿಟ್ಟಿನ ಛಾಯೆ ಇತ್ತು. ಬಾಗಿಲು ತೆಗೆದ ಸವಿತಾ ಮತ್ತು ಹಿಂದೆ ನಿಂತಿದ್ದ ಅವನಿಯನ್ನು ನೋಡಿಯೂ ಅವನು ನೋಡದವನಂತೆ ರೂಮಿಗೆ ಹೊರಟಿದ್ದ. ಆದಿತ್ಯ, ಬಾ, ಊಟ ಬಡಿಸ್ತೀನಿ ಎಂದರು ಸವಿತಾ. ನಂಗೆ ಹಸುವಿಲ್ಲ ಅಮ್ಮ, ನಾನು ಊಟ ಮಾಡಲ್ಲ ಎಂದು ಆದಿತ್ಯ ಒರಟಾಗಿ ಹೇಳಿ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ. ಸವಿತಾ ಅವನ ಕೈ ಹಿಡಿದು ತಡೆದರು. ನೋಡು ಆದಿತ್ಯ, ಅನ್ನ ಅಂದರೆ ದೇವರು. ಮನೇಲೇನೋ ಆಯಿತು ಅಂತ ಅನ್ನದ ಮೇಲೆ ಸಿಟ್ಟು ತೋರಿಸೋದು ಸಂಸ್ಕಾರ ಅಲ್ಲ. ಅಷ್ಟಕ್ಕೂ ಅವನಿ ಕೂಡ ನಿನ್ನ ದಾರಿ ಕಾಯ್ತಾ ಅವಳು ಊಟ ಮಾಡಿಲ್ಲ. ನೀನು ಮಾಡಲ್ಲ ಅಂದರೆ ಅವಳು ಮಾಡಲ್ಲ. ನಿಂಗೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಇದೆಯಾ? ಸ್ವಲ್ಪ ಖಾರವಾಗಿಯೇ ಎಚ್ಚರಿಸಿದರು. ಅಮ್ಮನ ಮಾತನ್ನು ಮೀರುವ ಧೈರ್ಯ ಆದಿತ್ಯನಿಗಿರಲಿಲ್ಲ. ಅವನು ಅನಿವಾರ್ಯವಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ. ಆದರೆ ಅವನ ಕಣ್ಣುಗಳು ಅವನಿಯನ್ನು ನೋಡುತ್ತಿರಲಿಲ್ಲ. ಅವನಿ ನಡುಗುವ ಕೈಗಳಿಂದಲೇ ಅವನಿಗೆ ಅನ್ನ ಬಡಿಸಿದಳು. ಊಟದ ಮೇಜಿನ ಮೇಲೆ ಪಾತ್ರೆಗಳ ಸದ್ದು ಬಿಟ್ಟರೆ ಇನ್ಯಾವ ಸದ್ದು ಇರಲಿಲ್ಲ. ಆದಿತ್ಯ ಯಾಂತ್ರಿಕವಾಗಿ ಊಟ ಮುಗಿಸಿ ಕೈ ತೊಳೆದು ಯಾರೊಬ್ಬರ ಮುಖವನ್ನು ನೋಡದೆ ನೇರವಾಗಿ ರೂಮಿಗೆ ನಡೆದ. ಅವಳಿಗೂ ಗಂಟಲಲ್ಲಿ ಅನ್ನ ಇಳಿಯಲಿಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎನ್ನುವಷ್ಟರಲ್ಲಿ ಈ ಬಿರುಗಾಳಿ ಇಡೀ ಮನೆಯ ನೆಮ್ಮದಿಯನ್ನು ಕಿತ್ತುಕೊಂಡಿತ್ತು. ರೂಮಿನ ಒಳಗೆ ಬಂದ ಮೇಲೆ ಆದಿತ್ಯ ಮೌನವಾಗಿಯೇ ಹೋಗಿ ಬೆಡ್ ಮೇಲೆ ಮಲಗಿಕೊಂಡ. ಅವನ ಮುಖ ಗೋಡೆಯ ಕಡೆಗಿತ್ತು. ಅವಳು ರೂಮಿಗೆ ಬಂದದ್ದನ್ನು ಅವನು ಗಮನಿಸದವನಂತೆ ಇದ್ದ. ಅವನಿ ರೂಮಿನ ಮಧ್ಯೆ ನಿಂತು ಸ್ವಲ್ಪ ಹೊತ್ತು ಅವನನ್ನೇ ನೋಡಿದಳು. ಅವಳ ಮನಸ್ಸು ತುಂಬಿ ಬಂದಿತ್ತು. ತನ್ನ ತಪ್ಪಿನಿಂದ ಆದಿತ್ಯ ಇಷ್ಟೊಂದು ದೂರವಾಗುತ್ತಿದ್ದಾನಲ್ಲ ಎಂಬ ಭಯ ಅವಳನ್ನು ಕಾಡತೊಡಗಿತು. ಅವಳು ನಿಧಾನವಾಗಿ ಕಪಾಟಿನಿಂದ ಒಂದು ಬೆಡ್ಶೀಟ್ ಮತ್ತು ದಿಂಬನ್ನು ತೆಗೆದುಕೊಂಡಳು. ಅದನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡು ಮೆಲ್ಲನೆ ಬಾಗಿಲಿನ ಕಡೆಗೆ ನಡೆಯಲು ಶುರು ಮಾಡಿದಳು. ಬಾಗಿಲು ತೆರೆಯುವ ಶಬ್ದ ಕೇಳುತ್ತಿದ್ದಂತೆ ಮಲಗಿದ್ದ ಆದಿತ್ಯ ಥಟ್ಟನೆ ತಿರುಗಿ ನೋಡಿದ. ಅವಳು ಬೆಡ್ಶೀಟ್ ಹಿಡಿದು ಹೊರಗೆ ಹೋಗುತ್ತಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಆದಿತ್ಯ ಒರಟಾಗಿಯೇ ಕೇಳಿದ. ಅವನಿ ಬಾಗಿಲ ಬಳಿಯೇ ನಿಂತಳು. ಅವಳು ಅವನ ಕಣ್ಣುಗಳನ್ನು ನೋಡುವ ಧೈರ್ಯ ಮಾಡದೆ ತಲೆ ತಗ್ಗಿಸಿ ತಡಬಡಾಯಿಸುತ್ತಾ ಹೇಳಿದಳು. ಅದು, ನಾನು ಅತ್ತೆ ರೂಮಿಗೆ ಹೋಗ್ತಿದ್ದೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೊಳ್ತೀನಿ. ಆದಿತ್ಯನ ಹುಬ್ಬುಗಳು ಏರಿದವು. ಅವನು ಹಾಸಿಗೆಯ ಮೇಲೆ ಎದ್ದು ಕುಳಿತು, ಯಾಕೆ? ಇಲ್ಲಿ ಮಲಗೋದಿಕ್ಕೇನಾಗಿದೆ ನಿನಗೆ? ಈಗ ಯಾಕೆ ಅಲ್ಲಿಗೆ ಹೋಗ್ತಿದ್ಯಾ? ಪ್ರಶ್ನಿಸಿದ. ಅವನಿ ತುಟಿ ಕಚ್ಚಿ ಒಂದು ಕ್ಷಣ ಮೌನವಾಗಿ ನಿಂತು, ಅದು, ನಂಗೆ ಸ್ವಲ್ಪ ಭಯ ಆಗ್ತಿದೆ ಮುಗ್ಧವಾಗಿ ಹೇಳಿದಳು. ಆದಿತ್ಯನಿಗೆ ಒಳಗೊಳಗೆ ನಗು ಬಂತು. ಇಷ್ಟೆಲ್ಲ ರಾದ್ಧಾಂತ ಮಾಡಿ ಅಲ್ಲಿ ಊರಲ್ಲಿರೋ ಸಮಸ್ಯೆಗಳಿಗೆಲ್ಲ ಪಂಚಾಯಿತಿ ಮಾಡುವವಳು ಈಗ ಗಂಡನ ಸಿಟ್ಟಿಗೆ ಹೆದರಿ ಭಯ ಆಗ್ತಿದೆ ಅಂತಿದ್ದಾಳಲ್ಲ ಎಂದು ಅವನಿಗೆ ಅನ್ನಿಸಿತು. ಆದರೆ ಅವನು ತನ್ನ ನಗುವನ್ನು ಕಷ್ಟಪಟ್ಟು ಹತ್ತಿಕ್ಕಿದ. ಮುಖವನ್ನು ಮತ್ತೆ ಗಂಭೀರವಾಗಿ ಮಾಡಿಕೊಂಡ. ಭಯನಾ?
ನಾನೇ ನಿನ್ನ ತಿಂದು ಹಾಕ್ತೀನ. ಸುಮ್ಮನೆ ನಾಟಕ ಮಾಡಬೇಡ ಅವನಿ, ಮತ್ತೆ ಹೊಸ ಕತೆ ಶುರು ಮಾಡಬೇಡ. ಅಮ್ಮನ ರೂಮಿಗೆ ಹೋದ್ರೆ ಅವಳು ಮತ್ತೆ 1000 ಪ್ರಶ್ನೆ ಕೇಳ್ತಾಳೆ. ಸುಮ್ಮನೆ ಬಂದು ಇಲ್ಲಿ ಬಿದ್ಕೋ ಎಂದ ಆದಿತ್ಯ. ಅವನಿ ಮೆಲ್ಲನೆ ಬೆಡ್ಶೀಟ್ ಹಿಡಿದು ವಾಪಸ್ ಬಂದಳು. ಹಾಸಿಗೆಯ ಒಂದು ತುದಿಯಲ್ಲಿ ಅತಿ ಜಾಗರೂಕತೆಯಿಂದ ಮಲಗಿದಳು. ಆದಿತ್ಯನಿಗೆ ತಾಗದಂತೆ ಅವನಿಂದ ದೂರವಾಗಿಯೇ ಮುದುಡಿ ಮಲಗಿದಳು. ಆದಿತ್ಯನಿಗೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಹೆಚ್ಚು ಸುಸ್ತಾಗಿತ್ತು. ಸ್ವಲ್ಪ ಸಮಯದಲ್ಲಿಯೇ ನಿದ್ದೆಗೆ ಜಾರಿದ್ದ. ಇವಳಿಗೆ ಯೋಚನೆಯೇ ಯೋಚನೆ. ಆದಿತ್ಯ ಏನು ನಿರ್ಧಾರ ಮಾಡಿದ್ದಾರೆ? ಸರಿಯಾಗಿ ಬೈದಿಲ್ಲ ನನಗೆ. ಮಾತಾಡೋದು ವೇಸ್ಟ್ ಅಂತ ಹೋಗ್ಬಿಟ್ರು. ಈಗಲೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಂದರೆ ಇನ್ಮುಂದೆ ನನ್ನ ಹತ್ರ ಮಾತೇ ಆಡಲ್ವಾ? ಅಯ್ಯೋ, ನಂಗೆ ತಡ್ಕೊಳೋಕ್ಕಾಗಲ್ಲ. ಏನು ಮಾಡೋದು? ಮಂಜುನಾಥ, ನೀನೇ ಕಾಪಾಡು ಎಂದುಕೊಂಡಳು. ಆದಿತ್ಯ, ಹೊರಗಿನವ್ರ ಮುಂದೆ ನಾನು ಎಷ್ಟೇ ಧೈರ್ಯವಂತೆ ಇರ್ಬೋದು, ಆದರೆ ನಿಮ್ಮ ಮೌನ ಮತ್ತು ಸಿಟ್ಟನ್ನು ಎದುರಿಸೋ ಶಕ್ತಿ ನನಗಿಲ್ಲ. ಅದಕ್ಕೆ ನಂಗೆ ಭಯ ಆಗ್ತಿದೆ. ಆದರೆ ಅದೇಕೆ ಹೀಗಾಗ್ತಿದೆ? ನಾನು ಯಾವಾಗ ಹೀಗೆ ಬದಲಾದೆ ಅಂತಲೇ ತಿಳಿತಾ ಇಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು. ರಾತ್ರಿ ಸುಮಾರು 2 ಗಂಟೆಯಾಗಿರಬಹುದು. ಇಡೀ ಊರು ಗಾಢ ನಿದ್ರೆಯಲ್ಲಿತ್ತು. ಆದಿತ್ಯನಿಗೆ ಅರ್ಧ ನಿದ್ದೆಯಲ್ಲಿ ಯಾವುದೋ ಬೆಳಕು ಕಣ್ಣಿಗೆ ಬಿದ್ದಂತಾಗಿ ಮಂಪರಿನಲ್ಲೇ ಕಣ್ಣು ಬಿಟ್ಟ. ಪಕ್ಕದಲ್ಲಿ ನೋಡಿದರೆ ಅವನಿ ಮಲಗಿರಲಿಲ್ಲ. ಅವಳು ಬೆನ್ನಿಗೆ ದಿಂಬು ಒರಗಿಸಿಕೊಂಡು ಕುಳಿತು ಮೊಬೈಲ್ನಲ್ಲಿ ಏನೋ ನೋಡುತ್ತಿದ್ದಳು. ಆದಿತ್ಯನಿಗೆ ಆಶ್ಚರ್ಯವಾಯಿತು. ಏನು ಮಾಡ್ತಿದ್ಯಾ ಅವನಿ? ಇನ್ನೂ ಯಾಕೆ ಮಲಗಿಲ್ಲ ನೀನು ಎಂದು ನಿದ್ರೆ ಮಂಪರಿನಲ್ಲಿಯೇ ಕೇಳಿದ್ದ. ಅವನಿ ಮೊದಲು ಗಾಬರಿಯಾಗಿ ಮೊಬೈಲ್ ಆಫ್ ಮಾಡಲು ಹೋದಳು. ನಂತರ ಮೆಲ್ಲನೆ ಅವನ ಕಡೆ ತಿರುಗಿ, ಅದು ನಂಗೆ ನಿದ್ದೆ ಬರ್ತಿಲ್ಲ ಆದಿತ್ಯ. ಮನ್ಸು ತುಂಬ ಭಾರ ಅನಿಸ್ತಿದೆ. ಯಾಕೋ ಏನೋ ತಪ್ಪು ಮಾಡಿಬಿಟ್ಟೆ ಅನ್ನೋ ಆತಂಕ ಕಾಡ್ತಿದೆ. ದೇವ್ರ ಸಿನಿಮಾ ನೋಡಿದ್ರೆ ಮನ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ಅಂತ ಶ್ರೀ ಮಂಜುನಾಥ ಫಿಲಮ್ ನೋಡ್ತಿದ್ದೆ ಅಷ್ಟೆ ಎಂದಳು ಕ್ಷೀಣದನಿಯಲ್ಲಿ. ಆದಿತ್ಯನಿಗೆ ಆ ನಿದ್ರೆ ಮಂಪರಿನಲ್ಲಿಯೂ ಇವಳನ್ನು ನೋಡಿ ಅಳಬೇಕೋ, ನಗಬೇಕೋ ಅಥವಾ ತಲೆ ಚಚ್ಚಿಕೊಳ್ಳಬೇಕೋ ಎಂದೆನಿಸಿದ್ದು ಸುಳ್ಳಲ್ಲ. ಕೇಶು ಮಾವನ ಹತ್ರ ಹೇಳಿ ಹಠ ಮಾಡಿ ಈ ಹಠಮಾರಿನೇ ಬೇಕು ಬೇಕು ಅಂತ ಮದುವೆ ಆದಿಯಲ್ಲ ಆದಿತ್ಯ, ಈಗ ಅನುಭವಿಸು ಎಂದು ತನಗೆ ತಾನೇ ಬೈದುಕೊಂಡ. ಏನಂದ್ರಿ ಎಂದಳು ಅವಳು. ಅವಳಿಗೆ ಸರಿಯಾಗಿ ಕೇಳಿಸಿರಲಿಲ್ಲ. ಸರಿಯಾಗಿ ಕೇಳಿದ್ದರೆ ಖಂಡಿತ ಮತ್ತೊಂದು ವಾದ ಶುರುವಾಗುತ್ತಿತ್ತು. ಅವನು ಮತ್ತೆ ಮಾತನಾಡದೆ ಅವಳ ಕೈಯಲ್ಲಿದ್ದ ಮೊಬೈಲನ್ನು ಬಲವಂತವಾಗಿ ಕಿತ್ತು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟ. ಅವಳು ಏನೋ ಹೇಳಲು ಬಾಯಿ ಬಿಡುವಷ್ಟರಲ್ಲಿ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡ. ಅವನ ಈ ಹಠಾತ್ ಒಪ್ಪುಗೆಯಿಂದ ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಅವಳ ಎದೆ ಬಡಿತ ಜೋರಾಯಿತು. ಆದಿತ್ಯ ಅವಳನ್ನು ತನ್ನೆದೆಗೆ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದ. ಅವನು ಅವಳ ಹಣೆ, ಕೆನ್ನೆ, ತುಟಿಗಳು ಮತ್ತು ಕಣ್ಣುಗಳ ಮೇಲೆ ಮುತ್ತುಗಳ ಮಳೆಗರೆದ. ಆ ಮುತ್ತುಗಳಲ್ಲಿ ಅವಳ ಮೇಲಿನ ಅತೀವವಾದ ಪ್ರೀತಿ ಇತ್ತು. ಸಾಕ್ ಮಾಡು ನಿನ್ ಮಂಜುನಾಥನ್ ಸಿನಿಮಾ, ಸುಮ್ಮನೆ ಕಣ್ಮುಚ್ಚು ಮಲ್ಗು ಈಗ ಎಂದು ಅವಳ ಕೂದಲನ್ನು ಸವರಿದ. ಅವನಿ ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ. ಅವನ ತೋಳುಗಳ ಬೆಚ್ಚನೆಯ ಆಸರೆಯಲ್ಲಿ ಅವಳಿಗೆ ಇಡೀ ಪ್ರಪಂಚವೇ ಮರೆತು ಹೋದಂತಾಯಿತು. ಆದಿತ್ಯ ಅವಳನ್ನು ಬಿಡದೆಯೇ ಹಾಗೆಯೇ ಅಪ್ಪಿಕೊಂಡು ಮಲಗಿದ. ಅವನ ಎದೆಯ ಉಸಿರಾಟದ ಲಯಕ್ಕೆ ಅವಳ ಆತಂಕವೆಲ್ಲ ನಿಧಾನವಾಗಿ ಕರಗುತ್ತಾ ಹೋದವು. ಸ್ವಲ್ಪ ಹೊತ್ತಿನಲ್ಲೇ ಆಸರೆಯ ಸುಖದಲ್ಲಿ ಅವಳಿಗೆ ಗಾಢವಾದ ನಿದ್ದೆ ಹತ್ತಿತ್ತು. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.